ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಈಗ ಸಾಯಂಕಾಲ 7 ಗಂಟೆ ಆಗಿದೆ. ತುಂಬ ಮಳೆ ಬರ್ತಾ ಇದೆ. ನಾವೀಗ ರೆಡಿಯಾಗಿ ಕೂತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ. ನಾವು ಬಸ್ಸಲ್ಲಿದ್ವಿ. ಬಸ್ಸು 8 o'clockಗೆಲ್ಲ ನಮಗೆ ಬಸ್ ಇತ್ತು. ಈಗ ಹೋಗ್ತಾ ಹೋಗ್ತಾ ನನ್ನ ಮಗ ಈ ಥರ ವೀಡಿಯೋ ಮಾಡ್ಕೊತಾ ಇದ್ದಾನೆ. ಸ್ಲೀಪರ್ ಕೋಚ್ ಬಸ್ಸು. ನಾವೇ ಇಬ್ಬರು ಕೂತ್ಕೊಂಡಿದ್ದೀವಿ. ಏನೋ ಒಂಥರ ಖುಷಿ ಅವನಿಗೆ ಊರಿಗೆ ಹೊರಡೋದಂತೇಳಿ. ಟೂ 2 o'clock ಆಗಿದೆ. ವಾಶ್ರೂಮಿಗಂತ ಬಸ್ ನಿಲ್ಲಿಸಿದ್ದಾರೆ. ಹೋಟೆಲ್ ದ್ವಾರಕಾ ಹತ್ರ ನಿಲ್ಲಿಸಿದ್ದಾರೆ ಬಸ್ಸು. ಒಂದು 10 ನಿಮಿಷ ನಿಲ್ಲಿಸಿದ್ದಾರೆ ಇಲ್ಲಿ. ಸಿಕ್ಸ್ 30 ಆಗಿದೆ. ಸಿದ್ದಾಪುರದ ಹತ್ರ ಹೋಗ್ತಾ ಇದ್ವಿ ನಾವು. ಕೊಂಡೆಲ್ಲ ನೋಡ್ತಾ ಇದ್ದಾನೆ. ಇನ್ನೊಂದು 2 hours ಬಿಟ್ಟು ನಾವು ಊರಿಗೆ ರೀಚ್ ಆಗ್ತೀವಿ. ಇದೇ ನಮ್ಮ ಕಾಲೇಜು ಇಲ್ಲೇ ನಾನು ಓದಿದ್ದು. ಅಲ್ಲಿದ್ದ ಹಾಗೆ ಕುಂದಾಪುರದಿಂದ ನಾವು ಆಟೋದಲ್ಲಿ ಹೋದ್ವಿ. ಇನ್ನೂ 3/4 ಗಂಟೆ ಇದೆ. ಈಗ ಕುಂದಾಪುರ ಸರ್ಕಲ್ ಹತ್ರ ರೀಚ್ ಆದ್ವಿ. ಈಗ ಆಟೋದಲ್ಲಿ ಹೋಗ್ತಾ ಇದ್ವಿ. ಇನ್ನೂ ಒಂದು 3/4 ಗಂಟೆ ಆದರೂ ಈಗ ನಮ್ಮ ಮನೆ ಹತ್ರ ಬಂದ್ವಿ. ಹಾಗೆ ಅಮ್ಮ ಇಡ್ಲಿ ಮತ್ತು ಚಟ್ನಿ ಬೆಳಿಗ್ಗೆ ತಿಂಡಿಗೆ ಮಾಡಿ ಇಟ್ಟಿದ್ದಾರೆ. ಅದನ್ನೆಲ್ಲ ತಿಂದುಬಿಟ್ಟು ಈಗ ನಾವು ಫ್ರೆಶಪ್ ಆಗಿಬಿಟ್ಟು ಸೀದಾ ಹೊರಟಿದ್ದು ನಮ್ಮ ದೈವದ ಮನೆಗೆ. ಇದು ನಾಗೂರಲ್ಲಿರೋದು. ಈಗ ನಮ್ಮ ದೈವದ ಮನೆಗೆ ಬಂದಿದ್ದೇವೆ, ದೇವಸ್ಥಾನಕ್ಕೆ. ಇಲ್ಲಿ ಕಾನವೀರ ಮಾಸ್ತಿ ಅಂತೇಳಿ ಇಲ್ಲಿ ವರ್ಷಕ್ಕೊಂದ್ಸಲ ಹಬ್ಬ ಎಲ್ಲ ಆಗುತ್ತೆ. ಸಂಕ್ರಾಂತಿಗೆಲ್ಲ ವಿಶೇಷ ಪೂಜೆ ಇರುತ್ತೆ. ನಾವು ಸಂಕ್ರಾಂತಿಗೆ ಬಂದಿದ್ದೀವಿ. ಇಲ್ಲಿ ನಾಗದೇವರು ಇರೋದು. ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಈಗ ನಾವೀಗ ಗುಡ್ಡಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಾಗದೇವರು ಇರೋದು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು 2 o'clock ಆಗಿದೆ. ಜನ ಎಲ್ಲ ಕಡಿಮೆ ಇದ್ದಾರೆ. ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ. ನಮ್ಮದೆಲ್ಲ ಪೂಜೆ ಎಲ್ಲ ಆಯಿತು. ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಾವೀಗ ಪ್ರಸಾದ ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಪ್ರಸಾದ ಊಟಕ್ಕೆ ಬಂದಿದ್ದೀವಿ. ನಮ್ಮ ಅದೃಷ್ಟ, ಎಷ್ಟೋ ವರ್ಷದ ನಂತರ ಈ ಥರ ಪ್ರಸಾದ ಊಟ ಸಿಕ್ಕಿದೆ. ತುಂಬಾ ಖುಷಿಯಾಯಿತು. ಇಷ್ಟು ಲೇಟಾಗಿ ಹೋದರೂ ಪ್ರಸಾದ ಊಟ, ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮಕ್ಕಳು ತಿಂಡಿ ಬೇಕಂತ ಹೇಳಿದರು. ತಿಂಡಿ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ತಿಂಡಿ ಎಲ್ಲ ತಗೊಂಡು ಆಮೇಲೆ ಬಿಸಿ ಬಿಸಿ ಜಿಲೇಬಿ ರೆಡಿ ಆಗ್ತಾಯಿತ್ತು. ಜಿಲೇಬಿನೂ ತಗೊಂಡು ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಇದು ಬಸಳೆ ಗಿಡ ಇದು ತೊಂಡೆಕಾಯಿ ಗಿಡ. ನೋಡಿ, ಈ ಥರ ಇರುತ್ತೆ ಚಪ್ರದಲ್ಲಿ. ಈ ಥರ ತೊಂಡೆಕಾಯಿ ಗಿಡ ಇದು. ಪಪ್ಪಾಯ, ಮಾವಿನಕಾಯಿ ಎಲ್ಲ ಆಗಿದೆ ನೋಡಿ. ಇಲ್ಲೊಂದು ಪಕ್ಕದ ಮನೆ ಬೆಕ್ಕು ಕೂತ್ಕೊಂಡಿದೆ ನೋಡಿ. ನಾವು ವಿಡಿಯೋ ಮಾಡೋದು ನೋಡಿ ಭಯ ಪಟ್ಕೊಂಡು ಓಡೋಯ್ತು. ಊರಲ್ಲಂತೂ ತುಂಬ ಸೆಕೆ, ಜಾಸ್ತಿ ಬೆವರು ಹೋಗುತ್ತೆ. ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಹೋಗಿದ್ದೆ.
ಪೈನಾಪಲ್ ಆಗಿದೆ ಅಂತ ನೋಡ್ತಾ ಇದ್ವಿ. ಚಿಕ್ಕ ಚಿಕ್ಕದಾಗಿಬಿಟ್ಟಿದೆ ಪೈನಾಪಲ್ಲೆಲ್ಲ. ಇನ್ನೂ ಬೆಳಿಬೇಕದು, ದೊಡ್ಡದಾಗಿಲ್ಲ ಇನ್ನು. ಅವನಿಗೆ ನನ್ನ ಮಗ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತೀನಂತೇಳಿ ಬಾಟ್ಲಲ್ಲೆಲ್ಲ ನೀರು ತುಂಬಿಸ್ಕೊಂಡು ಹಾಕ್ತಾ ಇದ್ದಾನೆ. ಅವನಿಗೇನೋ ಒಂಥರ ಖುಷಿ. ಇಲ್ಲಿ ಓಡಾಡೋಕ್ಕೆಲ್ಲ ತುಂಬ ಜಾಗ ಇರುತ್ತಲ್ಲ, ಅವನಿಗೆ ಯಾವ ಕಡೆ ಹೋಗಿ ಏನು ಆಟ ಆಡೋದಂತಲೇ ಅಷ್ಟು ಖುಷಿಯಾಗಿದ್ದಾನೆ. ನೀರು ಬಾಟ್ಲು ತೊಗೊಂಡೆಲ್ಲ ಆಟ ಆಡ್ತಾ ಇದ್ದಾನೆ ಹೊರಗಡೆ ಎಲ್ಲ. ನಾನು ಗುಡಿಸೋದು ನೋಡಿ ಅವನು ನಾನು ಗುಡಿಸ್ತೀನಮ್ಮ ಅಂತೇಳಿ ಪರ್ಕೆ ತಗೊಂಡು ಗುಡಿಸ್ತಾ ಇದ್ದಾನೆ ನೋಡಿ. ನಮ್ಮ ನೋಡ್ತಾ ಇದ್ದಾನೆ. ಕನಕಾಂಬರ ಗಿಡ ನೋಡಿ, ಹೂವು ತುಂಬ ಆಗಿದೆ ಕನಕಾಂಬರದಲ್ಲಿ. ಈಗ ನೈಟ್ ಆಗಿದೆ. ಈಗ ಅಮ್ಮ ಹಣ್ಣೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಇದು ಲಕ್ಷ್ಮಣ ಫಲ ಅಂತಾರೆ. ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಮತ್ತು ಹುಳಿಯಾಗಿರುತ್ತೆ ಸ್ವಲ್ಪ. ತುಂಬಾ ಹೆಲ್ತಿಗೆ ಒಳ್ಳೆಯದಿದು ಈ ಹಣ್ಣು. ನೋಡಿ ಎಷ್ಟು ಸೂಪರಾಗಿರುತ್ತೆ ಈ ಹಣ್ಣು. ನೋಡಿ ಇಷ್ಟಿಷ್ಟು ದೊಡ್ಡದಾಗುತ್ತೆ. ಇದರಲ್ಲಿ ಮೇಲ್ಗಡೆ ಎಲ್ಲ ಸ್ವಲ್ಪ ಮುಳ್ಳು ಥರ ಇರುತ್ತೆ. ಇದು ನೋನಿ ಗಿಡ, ನೋನಿ ಕಾಯಿ ಆಗಿದೆ ನೋಡಿ. ಇದೇ ನೋನಿ ಗಿಡ, ತುಂಬಾ ಬಿಟ್ಟಿದೆ ಇದು ಕಾಯಿ. ಇವತ್ತಿನ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.